ಶ್ರೀಮದ್ರಮಾರಮಣ ಗೋವಿಂದ, ಆಂಜನೇಯವರನ ಗೋವಿಂದ, ಶನಿದೇವರ ಪಾರಕ್ಕೆ ಗೋವಿಂದ, ನವಗ್ರಹಗಳ ಪಾರಕ್ಕೆ ಗೋವಿಂದ. ಜಯ ನಮ ಪಾರ್ವತೀಪತೆಯೇ ಹರ. ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತಃ ಸದಾತ್ಮನಾಂ ಪರಿತ್ರಾಣಾಯ ಸಾಧೂನಾಂ परित्राणाय साधूनां विनाशाय च दुष्कृतम्
ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. ಗಲಾಟೆ ಮಾಡಬಾರ್ದು. ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತಃ ಅಭ್ಯುದಾನಮ ಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಕಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಸದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಗಿಮರಾಹಿ. ಯಾವ ಭಗವದ್ಗೀತೆಯಲ್ಲಿ ಪರಮಾತ್ಮ ಸಾರಿರುವಂತೆ ಧರ್ಮವು ಯಾವತ್ತು ಕ್ಷೀಣವಾಗಿ ಅಧರ್ಮವು ಯಾವತ್ತು ತಲೆ ಎತ್ತುವುದೋ ಆಗ ನಾನು ಆಯಾಯ ಕಾಲಕ್ಕೆ ಆಯಾಯ ಅವತಾರವನ್ನು ತಾಳ್ತೀನಿ ಎಂದ ಹಾಗೆ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗೋಸ್ಕರ ಭಗವಂತ ಹಲವಾರು ಅವತಾರವನ್ನು ಮಾಡಿದ್ದಾನೆ. ಅದರಲ್ಲಿ ಈ ಕಲಿಯುಗದಲ್ಲಿ ಯಾವ ಅವತಾರ? ಕಲಿಪುರುಷನ ಅವತಾರ. ಯಾವ ದೇವ್ರು ಬಂದರೂ ಎದುರಲ್ಲ. ಈಗ ವೆಂಕಟರಮಣ ಸ್ವಾಮಿ ಅಲ್ಲಿ ಆಂಧ್ರದಿಂದ ಇಲ್ಲಿ ಬಂದ್ಬಿಟ್ಟ ಅಂದರೆ ಬಿಡ ಅವನು ಮರಿ ಕೂದ್ರು ಸುಮ್ಮನೆ ಆಯ್ತಾನೆ ಅಂತಾರೆ. ಆದರೆ ಶನಿದೇವರು ಅಂದರೆ ಯಪ್ಪ ತಾಳಪ್ಪ. ಗ್ರಹಚಾರ ಯಾವ ಕಡೆ ಹೋಗಿ ಯಾವ ಕಡೆ ತಿರುಗಿಸ್ತಾನೋ. ನಿಜ ಜೀವನದಲ್ಲಿ ಗ್ರಹಚಾರ ಅಂತಕ್ಕಂಥ ಆ ಪಿಡುಗನ್ನು ತಂದೊಡ್ಡಿ ಒಂದೊಂದು ಗ್ರಹವು ಒಂದೊಂದು ರೀತಿಯಲ್ಲಿ ಒಬ್ಬ ಮನುಷ್ಯನ ಜನ್ಮರಾಶಿಗೆ ಒಂದೊಂದು ಗ್ರಹ ಬಂದಾಗ ಒಂದೊಂದು ರೀತಿಯಾದ ವಿಕಲ್ಪನೆಗಳನ್ನು, ಒಂದೊಂದು ರೀತಿಯಾದ ಶುಭ ಫಲವನ್ನು, ಒಂದು ರೀತಿಯಾಗತಕ್ಕಂಥ ಸಂಕಷ್ಟಗಳನ್ನು, ಅದೃಷ್ಟವನ್ನು ಎಲ್ಲವನ್ನು ಕೊಡ್ತಕ್ಕಂಥವನು ಅವನೇ. ಅದಕ್ಕೆ ಹೇಳ್ತಾರೆ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಸರಸಿಜಾಕ್ಷ ಅಂದರೆ ಆ ಶ್ರೀಮನ್ನಾರಾಯಣನಿಂತಲೂ ನೀನೆಯಪ್ಪ ಅಂತ ಕೊಂಡಾಡಿದ್ದಾರೆ ಅಂದಮೇಲೆ ಅಂತಹ ಪರಮಾತ್ಮನ ಚರಿತ್ರೆಯನ್ನು ನಮ್ಮ ಜಯರಾಮಣ್ಣನವರು ಶ್ರೀಮತಿಯವರಾಗಿರ್ತಕ್ಕಂಥ ರೇಣುಕಮ್ಮನವರು, ಮಕ್ಕಳಾಗಿರ್ತಕ್ಕಂಥ ಮಧುರವರು, ಅವರ ಶ್ರೀಮತಿ ನೀವು ಅಳಿಯ ಅವರು ಮಗಳು ಅಳಿಯ ಮಗಳು. ಹಾಂ 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 ಎರಡನೇ ಮಗಳು. ಹಂಗಾರೆ ನಮ್ಮ ಸಬ್ಜೆಕ್ಟ್ ನೀವು ಸಾಕಷ್ಟೇ ಅಲ್ವಾ? ಹೆಣ್ಣಾಗಲಿ ಗಂಡಾಗಲಿ ಯಾಗ ಬಾಳ್ದು ಅನ್ನೋದು ಮುಖ್ಯವೇ ಹೊರತು ಮಾಡಬೇಕಲ್ವಾ? ಅದರಂತೆ ಅವರ ಹಳಿಯರಾಗಿರ್ತಕ್ಕಂಥ ಮಧುರವರು, ಸುಷ್ಮಾರವರು, ಮಕ್ಕಳು ಎಲ್ಲರೂ ಸೇರಿ ಬಂಧು ಬಳಗವೆಲ್ಲ ಸೇರಿ ಎಲ್ಲರಿಗಿಂತ ನಿಮ್ಮ ತಾಯಿ ಅವರ ಹೆಸರು ಗೌರಮ್ಮನವರು, ನೀಲಗಿರಿ ಗೌರಮ್ಮನವರು ಈ ಗೃಹದಲ್ಲಿ ಅಂತಹ ಮಹಾಮಹಿಮನಾಗ್ತಕ್ಕಂಥ ಆ ಶನೇಶ್ವರ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 10 ಜನಗಳಿಗೆ ಅನ್ನದಾನವನ್ನು, ತಾಂಬೂಲ ದಾನವನ್ನು ನೀಡಿ ಆ ಭಗವಂತನ ಸೇವೆಯನ್ನು ಮಾಡಿ ಬರುವ ದುರಿತ ದೋಷವನ್ನು ಭಗವಂತ ದೂರ ಮಾಡಲಿ, ಮುಂದೆ ನಮಗೆ ಒಳ್ಳೆ ಪುಣ್ಯ ಫಲವನ್ನು ತಂದುಕೊಡಲಿ ಎಂದು ಹೇಳಿ ಆ ಪರಮಾತ್ಮನ ಸ್ಮರಣೆಯಲ್ಲಿ ಏರ್ಪಾಡು ಮಾಡಿದ್ದಾರೆ. ನಾವು ಆ ಭಗವಂತನನ್ನು ಕೊಂಡಾಡಿ ಅವನ ಚರಿತ್ರೆಯನ್ನು ಹೇಳಿ ಕೇಳಿ ನಾವೆಲ್ಲರೂ ಧನ್ಯರಾಗೋಣ. ನಮೋ ಸೂರ್ಯತನಯ ನಮೋ ಜಾಯಸುತನೇ ನಮಸ್ತೆ ನಮಸ್ತೆ ನಮಗ ನಮೋ ಸೂರ್ಯತನಯ
ಸೂರ್ಯತನಯ ನಮೋ ಚಾಯ ಓಂ ನಮೋ ಚಾಯ ಹರಿಹರ ಬ್ರಹ್ಮರಿಗೂ ನೀನೇ ಮಿಗಿಲಪ್ಪ ಹರಿಹರ ಬ್ರಹ್ಮರಿಗೂ ನೀನೇ ಮಿಗಿಲಪ್ಪ ನಿನ ನಾಮದ ಸ್ಮರಣೆ ಅನುಗಾಲವು ಮಾಡುವೆವೋ ಅನುಗಾಲವು ಮಾಡುವೆವೋ ನಿನ ನಾಮದ ಸ್ಮರಣೆ ಅನುಗಾಲವು ಮಾಡುವೆವೋ ಅನುಗಾಲವು ಮಾಡುವೆವೋ ನಮೋ ಸೂರ್ಯತನಯ ನಮೋ ಚಾಯ ಸುತನೆ ಓಂ ನಮೋ ಚಾಯ ಸುತನೆ ಓಂ ನಮೋ ಚಾಯ ಸುತನೆ ಓಂ ನಮೋ ನಮೋ ಶ್ರೀರಾಜ ಓಂ ನಮೋ ನಮೋ ಗ್ರಹತೇಜ ಓಂ ನಮೋ ನಮೋ ಆ ಮಹಾಮಹಿಮನಾರ್ತಕ್ಕಂಥ ಆ ಶನೇಶ್ವರ ಸ್ವಾಮಿಯನ್ನು ಅವನ ಚರಿತ್ರೆಯನ್ನು ನಾವು ಹೇಳಿ ಕೇಳಿ ಆ ಭಗವಂತನ ಕೃಪೆಗೆ ನಾವೆಲ್ಲರೂ ಕೃತಾರ್ಥರಾಗೋಣ. ಭಕ್ತಿಯಿಂದ ನೀವೆಷ್ಟೊತ್ತು ಕೇಳ್ತಿರೋ ಅಷ್ಟೊತ್ತಿನವರೆಗೆ ಮಾತ್ರ ಮಾಡೋಣ. ಭಕ್ತಿ ಇಲ್ಲದ ಪೂಜೆ ಮೆಚ್ಚನಮ್ಮ ಕೂಡ ಸಂಗಮನೇವ. ಭಕ್ತಿ ಇಲ್ಲತಕ್ಕಂಥ ಪೂಜೆಯನ್ನು ಭಗವಂತ ಮೆಚ್ಚೋದಿಲ್ಲ. ನಮಗೆ ಎಷ್ಟೊತ್ತು ಭಕ್ತಿಯಿಂದ ಭಗವಂತನ ಕಥೆಯನ್ನು ಕೇಳಬೇಕು ಅನಿಸುತ್ತೋ, ಈಗಾಗಲೇ ನಮ್ಮ ಮಾಸ್ಟರ್ ಹೇಳಿದ್ರಲ್ಲ, ಯಾರೋ ಪೂರ್ಣ ಕೇಳೋವರೆಗೂ ನೀವು ಹೋಗಬೇಡಿ ಅಂದವ್ರೆ, ಅದಕ್ಕೆ ನಾವು ಮುಂಚಿತವಾಗಿ ಹೊಂಟೈತೀವಿ ಅಂತ ಹೊಂಟೋದ್ರು ಅವರು. ಎಷ್ಟು ಕೇಳಿದ್ರು ಅಷ್ಟೇ ಪುಣ್ಯ, ಪೂರ್ತಿ ಕೇಳಿದ್ರೆ ಪೂರ್ತಿ ಪುಣ್ಯ. ₹1 ಕೊಟ್ಟವ್ರಿಗೆ ₹1 ಸಾಮಗ್ರಿ ಕೊಡ್ತಾರೆ, ₹10 ಕೊಟ್ಟವ್ರಿಗೆ ₹10 ಅಂತ ಕೊಡ್ತಾರೆ. ಹೀಗಿರಬೇಕಾದ್ರೆ ಈ ನಮ್ಮ ಜಯರಾಮಯ್ಯನವರ ಗೃಹದಲ್ಲಿ ಆ ಪರಮಾತ್ಮನನ್ನು ಕೊಂಡಾಡಿ ಎಲ್ಲರೂ ಕೂತ್ಕೊಳ್ಳಿ. ಇಲ್ಲಿ ಎಷ್ಟು ಕಡೆವರೆಗೂ ಮಾಡಿ ಕೇಳ್ತೀನಿ ಮೊದಲೇ, ಯಾಕಂದರೆ ಇನ್ನೊಂದು 2 ಗಂಟೆ ಮಾಡಿ ಸ್ವಾಮಿ ಅಂತ ಇಲ್ಲ ಇಲ್ಲ, ಲಾಸ್ಟ್ನಲ್ಲಿ 6 ಗಂಟೆಗೆ ಲಾಸ್ಟು. 6 ಗಂಟೆಗೆ ಹೇಳೋರ ಹೇಳಿದ್ದೀನಿ. ಹೌದು, ಕೇಳಿ ತಾಯಿಯವ್ರು ಹೇಳ್ತಾ ಇದ್ದಾರೆ.